ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ತಂದೆ ತಾಯಿಗಳು ಸಾಮಾನ್ಯವಾಗಿ ಮಕ್ಕಳ ಬುದ್ಧಿವಂತರಾಗಲಿ, ಮಕ್ಕಳು ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ ಅಂತಂತೇಳಿ ಸಾಕಷ್ಟು ಬಾರಿ ತಂದೆ ತಾಯಿ ಮಕ್ಕಳನ್ನು ಬೈತಾ ಇರ್ತಾರೆ. ಆದರೆ ರಾಜಧಾನಿ ಬೆಂಗಳೂರಲ್ಲಿ ಒಂದು ದಾರುಣ ಘಟನೆ ನಡೆದಿದೆ. ತಂದೆ ತಾಯಿ ಬೈತಾ ಇದ್ರು ಅನ್ನೋ ಕಾರಣಕ್ಕೆ ತಂದೆ ತಾಯಿಯನ್ನು ಮಗನೊಬ್ಬ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ನಾನು ಹೇಳ್ತಾ ಇರ್ತಕ್ಕಂಥ ಸ್ಟೋರಿ ನಿನ್ನೆ ಬೆಳಗ್ಗೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದ ಆದರ್ಶ್ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರ್ತಕ್ಕಂಥದ್ದು. ಏನು ನೇವಿಯ ನಿವೃತ್ತ ಕ್ಯಾಪ್ಟನ್ ಆಗಿರ್ತಕ್ಕಂಥ ಚಂದ್ರ ಭಟ್, ಹಾಗೆಯೇ ಆಕೆಯ ಪತ್ನಿ, ಆತನ ಪತ್ನಿ ದಂತವೈದ್ಯ ಆಗಿರ್ತಕ್ಕಂಥ ಶಾಲಿನಿಯನ್ನು ಅವರ ಮಗ ರೋಹನ್ ಭಟ್ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಬೆಳಗ್ಗೆ ಇಬ್ಬರಿಗೂ ಸಹ ಚಾಕುವಿನಿಂದ ಇರಿದು ಕೊಲ್ಲುವ ಪ್ರಯತ್ನ ಮಾಡಿರ್ತಾನೆ. ಅವರನ್ನು ತಕ್ಷಣ ಮಣಿಪಾಲ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಅಲ್ಲಿಯ ಸ್ಥಳೀಯರು ತೆಗೆದುಕೊಂಡೋಗಿ ದಾಖಲು ಮಾಡುವಂಥದ್ದು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಧವಿ ನಾಯರ್ ಮಣಿಪಾಲ್ ಆಸ್ಪತ್ರೆ ವೈದ್ಯರು HAL ಪೊಲೀಸರಿಗೆ ಒಂದು ದೂರನ್ನು ಕೊಡ್ತಾರೆ. ಈ ರೀತಿಯಾಗಿ 2 ಜನರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು. ಅವರನ್ನು ಪರಿಶೀಲನೆ ಮಾಡಿದಾಗ ಅವ್ರಿಗೆ ಸ್ಟ್ಯಾಬ್ ಆಗಿರೋದು ಗೊತ್ತಾಯಿತು. ಇದು ಉದ್ದೇಶಪೂರ್ವಕವಾಗಿ ಯಾರೋ ಕೊಲೆ ಮಾಡುವ ಯತ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ HAL ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮಗ ಏನು ರೋಹನ್ ಭಟ್ ಇದ್ದ ಈತನನ್ನು ಬಂಧನ ಮಾಡಿದ್ದಾರೆ. ಆದರೆ ನಂತರ ಬಂಧನ ಮಾಡಿ ಆತನನ್ನು ಕಸ್ಟಡಿಗೆ ಪಡೆದು ಪೊಲೀಸರು ಹೆಚ್ಚಿನ ವಿಚಾರಣೆ ಮಾಡಿದಾಗ ಯಾಕೆ ತಂದೆ ತಾಯಿಯನ್ನೇ ಈತ ಕೊಲೆ ಮಾಡ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬಂದಿರತಕ್ಕಂಥದ್ದು. ಆ ರೋಹನ್ ಭಟ್ ಹೇಳೋ ಪ್ರಕಾರ ಏನು ಈತನ ತಂಗಿ ಇದ್ಲೂಕೆ ಚೆನ್ನಾಗಿ ಓದಿ ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾಳೆ, ಆದರೆ ನಾನು ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ತಂದೆ ತಾಯಿ ಪ್ರತಿನಿತ್ಯ ನನ್ನನ್ನು ಬೈತಾ ಇದ್ರು, ಮನೆ ಕೆಲಸದವರ ಎದುರುಗಡೆ ಕೂಡ ಬೈತಾ ಇದ್ರು, ನನ್ನನ್ನು ತುಂಬ ಹೀಯಾಳಿಸ್ತಾ ಇದ್ರು. ಅಲ್ಲದೆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ 4 ಲಕ್ಷ ಹಣವನ್ನು ಕೊಡಿ ಅಂತೇಳಿ ನನ್ನ ತಂದೆ ತಾಯಿ ಹತ್ರ ಕೇಳಿದ್ದೆ. ಆದರೆ ಅವರು ಕೊಡೋದಕ್ಕೆ ನಿರಾಕರಿಸಿದ್ರು. ಪದೇ ಪದೇ ನನ್ನನ್ನು ಅವಮಾನಕ್ಕೆ ಒಳಪಡಿಸ್ತಾ ಇದ್ರು. ಹೀಗಾಗಿ ನನ್ನನ್ನು ಅವರನ್ನು ಕೊಲೆ ಮಾಡಿದ್ದೀನಿ ಅಂತೇಳಿ ರೋಹನ್ ಭಟ್ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸದ್ಯ 2 ಮೃತದೇಹಗಳನ್ನು ಶವಾಗಾರದಲ್ಲಿಟ್ಟಿದ್ದು ವಿದೇಶದಲ್ಲಿರ್ತಕ್ಕಂಥ ಅವರ ಪುತ್ರಿ ಬಂದ ನಂತರವಷ್ಟೇ ಮರಣೋತ್ತರ ಪರೀಕ್ಷೆ ಮಾಡಲಾಗುತ್ತೆ. ಸದ್ಯ ಈತನನ್ನು ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ತಂದೆ ತಾಯಿ ಮಕ್ಕಳು ಭವಿಷ್ಯವನ್ನು ಉತ್ತಮವಾಗಿ ರೂಪಿಸ್ಕೊಳ್ಳಿ ಅಂತೇಳಿ ಬೈಯೋದೇ ದೊಡ್ಡ ಅಪರಾಧನ ಅನ್ನೋ ಒಂದು ಪ್ರಶ್ನೆ ಈಗ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ತನ್ನ ಮಗ ಒಬ್ಬ ನಿರುದ್ಯೋಗಿ ರೀತಿ ಮನೆಯಲ್ಲೇ ಇರ್ತಾನೆ, ಇಂಜಿನಿಯರಿಂಗ್ ಓದಿದ್ರು, ಕೆಲಸಕ್ಕೆ ಹೋಗ್ತಾ ಇಲ್ಲ, ಆತನ ಭವಿಷ್ಯದ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಂತೇಳಿ ಬೈದಿದ್ದಕ್ಕೆ ಇವತ್ತು ಒಬ್ಬ ದಂತವೈದ್ಯ ಹಾಗೆಯೇ ನಿವೃತ್ತ ನೇವಿ ಕ್ಯಾಪ್ಟನ್ ಆದ ತಂದೆ ತಾಯಿಯನ್ನು ಮಗನೇ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಇದು ಸಮಾಜವನ್ನು ಬೆಚ್ಚಿ ಬೀಳಿಸುವ ಘಟನೆಯಾಗಿ ಸದ್ಯಕ್ಕೆ ದಾಖಲಾಗಿರ್ತಕ್ಕಂಥದ್ದು. ಸದ್ಯ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದು ರೋಹನ್ ಭಟ್ ಅವರನ್ನು ಕೊಲೆ ಮಾಡೋದಕ್ಕೆ ಇದು ಮಾತ್ರ ಕಾರಣ ಆಗಿತ್ತಾ ಅಥವಾ ಇನ್ನೂ ಏನಾದರೂ ಹೆಚ್ಚಿನ ಕಾರಣಗಳಿದ್ವು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.